ಮುಂದೆ ತುಲಾಂ ರಾಶಿ, ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ, ಅಸಹನೆ ಈಗ ಆಲ್ರೆಡಿ ಇದೆ, ಅದು ಹೆಚ್ಚುತ್ತೆ. ತುಲಾರಾಶಿ ಅಂತಂದರೆ ತಾಳ್ಮೆ ಅಂತಂತ. ನಿಮ್ಮನ್ನೂ ಕೂಡ ಹೈರಾಣ ಮಾಡ್ತಕ್ಕಂತಹ ತಿಂಗಳಲ್ಲಿ, ವರ್ಷದಲ್ಲಿ ಇದ್ದೀರಿ. ಪಂಚಮದಲ್ಲಿ ರಾಹು, ಕಾರ್ಯನಾಶ, ಶ್ರದ್ಧಾನಾಶ, ಆರಾಧನಾ ದೇವತೆಗಳ ಉಪಾಸನೆಯಲ್ಲಿ ಆಲಸ್ಯ, ಮಕ್ಕಳಿಂದ ತೊಂದರೆ ಅಥವಾ ಮಕ್ಕಳಿಗೆ ಯಾವುದಾದ್ರೂ ಬಾಧೆಗಳು ಅಥವಾ ಮಕ್ಕಳಿಂದ ಯಾವುದಾದ್ರೂ ಬಾಧೆಗಳು, ಅನಾರೋಗ್ಯವೋ ಇನ್ನೇನು ಓದೋ ವಿಷಯದಲ್ಲೋ ಏನೋ ಈ ರೀತಿಯ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಈಗ ಆಲ್ರೆಡಿ ಇದೆ. ತಾಳ್ಮೆಯಿಂದ ನೀವು ಅದನ್ನು ಪರಿಹಾರ ಮಾಡಿಕೊಂಡು ಹೋಗಬೇಕು. ಮತ್ತು ಆ ಪಂಚಮದಲ್ಲಿ ಎಲ್ಲ ಗ್ರಹರು ಸೇರೋದರಿಂದ ಕೆಲವು ಸನ್ಯಾಸಿಗಳಿಗೆ, ಸಾಧು ಸಂತರಿಗೆ ಕೆಲವೊಂದು ಒಳ್ಳೆಯ ಸಾಧನೆ ಸಿದ್ಧಿಗಳನ್ನು ಕೊಡ್ತಕ್ಕಂತಹ ತಿಂಗಳು ಕೂಡ ಸಾಧನ ಮಾರ್ಗದಲ್ಲಿ ಇರತಕ್ಕಂಥವರಿಗೆ. ಇನ್ನು ಹಲವರಿಗೆ, ಸಂಸಾರಿಗಳಿಗೆ, ಬರೀ ಕರ್ಮಿಗಳಿಗೆ ಸಾಕಷ್ಟು ಸಂಕಷ್ಟಗಳ ತಿಂಗಳಾಗ್ತದೆ. ನೀವು ಕೂಡ ನವಗ್ರಹ ಶಾಂತಿ ಸಹಿತ ನರಸಿಂಹದೇವರ ಆರಾಧನೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಒಂದಷ್ಟು ಗ್ರಹ ದೋಷದಿಂದ ರಕ್ಷಣೆಯು ಸಿಕ್ಕಿ ಮುಂದೆ ಒಳ್ಳೆಯ ದಾರಿ ಆಗ್ತದೆ.